ನಮಸ್ತೆ. ರಾಘವೇಂದ್ರ ಯೋಗ ಚಾನಲ್ಗೆ ಮತ್ತೆ ಸ್ವಾಗತ. ಈ ದಿನದಲ್ಲಿ ಹೇಳ್ತಾ ಇರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರವನ್ನು ಪೂರ್ತಿಯಾಗಿ ಆಲಿಸದೇ ಇದ್ದಲ್ಲಿ ನಿಮ್ಮ ಜೀವನದಲ್ಲಿ ದೊಡ್ಡ ನಷ್ಟ ಅಂತ ನಮ್ಮ ಭಾವನೆ. 40 ವರ್ಷದ ಯೋಗದ ಅನುಭವದ ಮೇರೆಗೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಇದು ನಮಗಾಗಿ ಅಲ್ಲ, ನಿಮಗಾಗಿ. ಇದನ್ನು ಬರೀ ಆಲಿಸ್ತಕ್ಕಂಥದ್ದಲ್ಲ, ಜೀವನದಲ್ಲಿ ಜಾರಿಗೆಗೆ ತಂದಾಗ ವಿಶೇಷತೆ ಆವೃತ್ತವಾಗುತ್ತೆ. ಒಮ್ಮೆ ಬಹಳಷ್ಟು ಮಂದಿ ಫ್ಲೈಟಿನಲ್ಲಿ ಪ್ರಯಾಣವನ್ನು ಮಾಡ್ತಾಯಿದ್ರು. ಇದ್ದಕ್ಕಿದ್ದಂತೆ ದೊಡ್ಡ ಬಿರುಗಾಳಿ ಪ್ಲೇಸನ್ನು ತಗೊಳ್ತು. ಯಾವಾಗ ಬಿರುಗಾಳಿ ಬರಲಿಕ್ಕೆ ಪ್ರಾರಂಭ ಆಯಿತು, ಫ್ಲೈಟಲ್ಲಿ ಅನೌನ್ಸ್ಮೆಂಟ್ ಆಯಿತು, there is problem with nature, so you have to wear the seat belt. ಬಿರುಗಾಳಿ ತುಂಬ ಜೋರಾಗಿ ಬೀಸ್ತಾ ಇದೆ, ತೊಂದರೆ ಆಗೋ ಸಾಧ್ಯತೆ ಇದೆ, ಸೀಟ್ ಬೆಲ್ಟನ್ನು ಹಾಕ್ಕೊಳ್ಳಿ. ಎಲ್ಲರಿಗೂ ಭಯ ಆಗ್ತಾ ಇದೆ, ಏಕೆಂದರೆ ಫ್ಲೈಟು ಜೋರು ಹಿಂದೆ ಮುಂದೆ ಆಡ್ತಾ ಇದೆ, ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಎಲ್ಲರೂ ಅಳ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ, ಕೆಲವರು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ, ಕೆಲವರು ಪಕ್ಕದಲ್ಲಿರೋರನ್ನು ಬೈತಾ ಇದ್ದಾರೆ. ನಾನು ಬರೋದಿಲ್ಲ ಅಂದೆ, ಅಂದರೂ ನನ್ನನ್ನು ಕರ್ಕೊಂಡು ಬಂದೆ. ಹೀಗೆಲ್ಲ ಬಹಳಷ್ಟು ಮಂದಿ ನರಳಾಡ್ತಾ ಇದ್ದಾರೆ. ಆದರೆ ಒಬ್ಬ ಹುಡುಗಿ ಮಾತ್ರ ಕುಳಿತುಕೊಂಡು ಪುಸ್ತಕವನ್ನು ಓದ್ತಾ ಇದ್ರು. ಪಕ್ಕದಲ್ಲಿದ್ದಂಥವ ನೋಡಿ ಅಂದ್ಕೊಂಡ, ಈಕೆಗೆಲ್ಲೋ ಮೆಂಟಲಿ ರಿಟೈರ್ಡ್ ಆಗಿರಬೇಕು. ಆದರೂ ಒಮ್ಮೆ ಯೋಚನೆ ಮಾಡ್ದ, ಮೆಂಟಲಿ ರಿಟೈರ್ಡ್ ಆಗಿದ್ರೆ ಪುಸ್ತಕ ಹೇಗೆ ಓದ್ತಾ ಇದ್ರು? ಇಲ್ವಲ್ಲ. ನಂತರ ಸ್ವಲ್ಪ ಸಮಯದ ನಂತರ ಫ್ಲೈಟು ಸೇಫಾಗಿ ಲ್ಯಾಂಡ್ ಆಯಿತು. ಸೇಫಾಗಿ ಕೆಳಭಾಗಕ್ಕೆ ತೆಗೆದುಕೊಂಡು ಬರಲಾಯಿತು. ನಂತರ ಎಲ್ಲರೂ ದೇವರನ್ನು ಮತ್ತೆ ಮತ್ತೆ ಸ್ಮರಿಸ್ತಾ, ದೇವರೇ ಥ್ಯಾಂಕ್ ಯು ಅಂತೇಳಿ ಎಲ್ಲ ಹೋಗ್ತಾ ಇದ್ರು. ಆತನಿಗೆ ಕುತೂಹಲ, ಆಕೆಯನ್ನು ಮಾತಾಡಿಸ್ಬೇಕು ಅಂಥೇಳಿ. ಏಕೆಂದರೆ ಅಷ್ಟೊಂದು ಎಲ್ಲ ಗಲಿಬಿಲಿ ಆದರೂ ಸಹ ಆಕೆ ಮಾತ್ರ ಶಾಂತವಾಗಿ ಪುಸ್ತಕವನ್ನು ಓದ್ತಾ ಇದ್ದರು. ಆಕೆಯನ್ನು ಮಾತನಾಡಿಸ್ತಾ, ನಿಮಗೆ ಅನೌನ್ಸ್ಮೆಂಟ್ ಕೇಳಿಸ್ತಾ ಫ್ಲೈಟಲ್ಲಿ? ಹೌದು ಕೇಳಿಸ್ತು. ನಿಮಗೆ ಭಯ ಆಗಲಿಲ್ವಾ? ಏನಿಲ್ಲ. ಹಾಗಾದರೆ ನೀವು ಅಷ್ಟೊಂದು ಕಾಮ ಕುಳಿತಿದ್ರಲ್ಲ, ಅದರ ಸೀಕ್ರೆಟ್ ಏನು? ಆಕೆ ಹೇಳಿದರು, ಅದರಲ್ಲಿ ಸೀಕ್ರೆಟ್ ಏನು? ಈ ಫ್ಲೈಟನ್ನ ಪೈಲಟು ನನ್ನ ತಂದೆಯವರು. ನಿಮ್ಮನ್ನೆಲ್ಲ ಬಿಟ್ಟರೂ ಸಹ ಅವರು ನನ್ನನ್ನು ಮನೆಗೆ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ನನಗೆ ತುಂಬ ನಂಬಿಕೆ. ಸೊ ಹಾಗಾಗಿ ನಾನು ಕುಳಿತುಕೊಂಡು ಪುಸ್ತಕ ಓದ್ತಾ ಇದ್ದೆ ಅಂತಕ್ಕಂಥ. ಯೋಚನೆ ಮಾಡಿ, ಇಲ್ಲಿ ತಂದೆ ಆ ಫ್ಲೈಟನ್ನು ನಮ್ಮ ಜೀವನಕ್ಕೆ ಹೋಲಿಸಿದ್ದೆ. ಆದರೆ ನಾವು ಸಂಪೂರ್ಣವಾಗಿ ದೇವರನ್ನು ನಂಬಿದಾಗ ನಮ್ಮ ಒಂದು ಪ್ರಯಾಣ ಎಷ್ಟು ಸುಖಕರವಾಗಿರುತ್ತೆ ಯೋಚನೆ ಮಾಡಿ. ಯಾವುದೇ ರೀತಿ ಏರುಪೇರುಗಳಿದ್ದರೂ ಸಹ ಬಹಳ ವಿಶೇಷವಾದಂಥ ಪ್ರೊಟೆಕ್ಷನ್ನು ನಿಮಗೆ ಗೊತ್ತಿಲ್ಲದೇ ಇರುತ್ತೆ. ಸೊ ಹಾಗಾಗಿ ಸದಾ ಕಾಲದಲ್ಲಿ ದೇವರನ್ನು ಸ್ಮರಿಸ್ತಕ್ಕಂಥ ಅಭ್ಯಾಸವನ್ನು ಮಾಡಿಕೊಳ್ಬೇಕು. ನಾವು ಪ್ರತಿ ಕೆಲಸವನ್ನು ಮಾಡುವಾಗ ದೇವರನ್ನು ನಾವು ಸ್ಮರಿಸ್ತಾ ಹೋದಲ್ಲಿ ಆ ಕೆಲಸದಲ್ಲಿ ವಿಶೇಷತೆ ಇರುತ್ತೆ. ಉದಾಹರಣೆ, ಹೌಸ್ ವೈಫು ಕುಕ್ಕಿಂಗ್ ಮಾಡ್ತಾ ಇರ್ತಾರೆ. ಕುಕ್ಕಿಂಗ್ ಮಾಡುವಾಗ ದೇವರನ್ನು ಮನಪೂರ್ವಕವಾಗಿ ನೆನೆದಿದ್ದೇ ಆದರೆ ಒಂದು 30 ಸೆಕೆಂಡು ಅಥವಾ 60 ಸೆಕೆಂಡು ದೇವರನ್ನು ಪ್ರಾರ್ಥನೆ ಮಾಡಿ ನಂತರ ಅವರು ಅಡಿಗೆಯನ್ನು ಪ್ರಾರಂಭ ಮಾಡಿದ್ದೇ ಆದರೆ ಅದು ಪ್ರಸಾದವಾಗುತ್ತೆ. ಅದು ಪ್ರಸಾದವಾದಾಗ ಅದನ್ನು ತೆಗೆದುಕೊಂಡಾಗ ದೇಹ ಮತ್ತು ಮನಸ್ಸು ಪ್ರಸನ್ನವಾಗಿರುತ್ತೆ. ಪಾಸಿಟಿವಿಟಿ ಭಾಳ ಏರಳವಾಗಿರುತ್ತೆ. ಒಬ್ಬರು ಲಾಂಗ್ ಡ್ರೈವಿಂಗ್ ಹೋಗ್ತಾ ಇರ್ತಾರೆ. ಲಾಂಗ್ ಡ್ರೈವಿಂಗ್ ಹೋಗ್ಲಿಕ್ಕಿಂತ ಮೊದಲು ಕಣ್ಣನ್ನು ಮುಚ್ಚಿ ಪ್ರತಿದಿನ ವೆಹಿಕಲ್ ಸ್ಟಾರ್ಟ್ ಮಾಡಬೇಕು ಅಂದರೆ ಒಂದು 30 ಸೆಕೆಂಡ್ ಅಥವಾ 60 ಸೆಕೆಂಡು ಮನಪೂರ್ವಕವಾಗಿ ದೇವರನ್ನು ನೆನೆದಾಗ ನೀವು ಕಾಂಪಿಟೇಷನ್ಗೆ ಇನ್ವಾಲ್ವ್ ಆಗೋದಿಲ್ಲ. ಯಾವಾಗಲೂ 100 ಒಳಗಡೆ ಇರ್ತೀರ. ಸೊ ಹಾಗಾಗಿ ಸೇಫಾಗಿರ್ತೀರ. ಕಾಂಪಿಟೇಷನ್ಗೆ ಹೋಗೋದು, ಎರಿಟೇಷನ್ ಮಾಡ್ಕೊಳ್ಳೋದು, ಹಳ್ಳ ದಿಣ್ಣೆ ಬಂದಾಗ ತುಂಬ ಕೋಪ ಬೇಜಾರು ಮಾಡ್ಕೊಳ್ಳೋದು, ಇವೆಲ್ಲ ಏನಿರೋದಿಲ್ಲ. ಜರ್ನಿ ಪಾರ್ಟ್ ಅಂತ ಹೇಳಿ ಎಲ್ಲ ಸ್ವೀಕರಿಸಿ ಹ್ಯಾಪಿ ಜರ್ನಿ ಮಾಡ್ಕೊಳ್ತಾ ಇರ್ತೀರ. ಒಬ್ಬರು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಮಿಷಿನ್ ಆನ್ ಮಾಡಲಿಕ್ಕಿಂತ ಮೊದಲು ದೇವರನ್ನು ಪ್ರಾರ್ಥನೆ ಮಾಡಿದ್ದೇ ಆದರೆ ಅವ್ರು ಕೈ ಕೊಟ್ಟು ಕೈ ಕಳ್ಕೊಳ್ಳೋದು ತಪ್ಪಿಸುತ್ತೆ, ಅಥವಾ ಕಾಲು ಕೊಟ್ಟು ಕಾಲು ಕಟ್ಟಾಗೋದು, ಅಥವಾ ಬೇರೆ ಏನೋ ದೊಡ್ಡ ಅನಾಹುತ ಮಾಡ್ಕೊಳ್ತಕ್ಕಂಥ ಅದೆಲ್ಲ ತಪ್ಪುತ್ತೆ.
ಅಷ್ಟು ಶಕ್ತಿ ಇದೆ ಭಕ್ತಿಗೆ. ಪ್ರತಿ ಕೆಲಸದಲ್ಲೂ ದೇವರ ನಾಮವನ್ನು ನಾವು ಬೆರೆಸ್ತಾ ಹೋದಾಗ ಬಹಳ ವಿಶೇಷತೆ ಇರುತ್ತೆ, ಊಹಿಸ್ಲಿಕ್ಕೆ ಅಸಾಧ್ಯವಾಗಿರುತ್ತೆ. ಹಾಗಾಗಿ ದೇವರ ನಾಮವನ್ನು ಪ್ರತಿ ದಿನದಲ್ಲಿ ಉಚ್ಚರಿಸಬೇಕು. ನೀವು ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಮೊದಲು ದೇವರ ಒಂದು ಚಿತ್ರವನ್ನು ನೋಡ್ತಾ ಮನಪೂರ್ವಕವಾಗಿ ದೇವರನ್ನು ನೆನೆಯಬೇಕು. ಒಂದು 3 ನಿಮಿಷ 5 ನಿಮಿಷ ಸಂಪೂರ್ಣವಾಗಿ ದೇವರ ಸಾನ್ನಿಧ್ಯವನ್ನು ಸವಿಬೇಕು. ನಂತರ ಅಫರ್ಮೇಷನ್ಸನ್ನು ಹೇಳಿ, ದೇವರೇ, ಯಾವುದೇ ರೀತಿ ದಿನದ ಏರುಪೇರುಗಳನ್ನು ನಾನು ಜಯಿಸಬಲ್ಲೆ, ಕಾರಣ ನೀನು ನನ್ನ ಜೊತೆಯಲ್ಲಿ ಇದ್ದೀಯ. ಈ ರೀತಿಯಲ್ಲಿ ಹೇಳಿ ನಂತರ ದಿನವನ್ನು ಪ್ರಾರಂಭ ಮಾಡಬೇಕು. ತುಂಬ ಶುಭವಾಗಿರುತ್ತೆ ದಿನ. ಅಡಚಣೆಗಳು ಸಹ ನಿಮಗೆ ಒಂದು ಮಾರ್ಗದರ್ಶನವಾಗಿ ಪರಿವರ್ತನೆಯಾಗಿರುತ್ತೆ. ಏನೇ ಸ್ಟ್ರಗಲ್ಸ್ ಇದ್ದರೂ ಸಹ ಅದು ನಿಮಗೆ ಸ್ಟ್ರಗಲ್ ಆಗಿರೋದಿಲ್ಲ, ಒಂದು ಲೆಸನ್ ಆಗಿ ಪರಿವರ್ತನೆ ಆಗುತ್ತೆ, ವಿಶೇಷತೆ ಇರುತ್ತೆ. ಅಥವಾ ನಿಮಗೆ ತುಂಬ ಸಕ್ಸಸ್ ಬಂದರೂ ಸಹ ತುಂಬ ಹಿಗ್ಗಿ ತೊಂದರೆಗಳನ್ನು ಮಾಡ್ಕೊಳ್ಳೋದಿಲ್ಲ. ಎಷ್ಟೋ ಮಂದಿ ಸಕ್ಸಸ್ ಆದಾಗ ಹೆಂಡ ಕುಡಿತಕ್ಕಂಥದ್ದು, ಸಿಗರೇಟ್ ಸೇರ್ತಕ್ಕಂಥ, ಅವ್ರಿಗೆ ಸಕ್ಸಸ್ ಆಗಿದೆ, ಅವ್ರ ತೊಂದರೆಯನ್ನು ಪಡೆಯೋದನ್ನು ಕಲ್ತ್ಕೊಳ್ಳೋಕೆ ಹೋಗ್ತಾರೆ. ಆದರೆ ಭಕ್ತಿನಲ್ಲಿ ಇದ್ದಾಗ ಅಲ್ಲೂ ಸಹ ಮೈಂಡಿನ ಸ್ಟೆಬಿಲಿಟಿಯನ್ನು, ಆ ಸಮಾನತೆಯನ್ನು ಕಾಪಾಡಲಿಕ್ಕೆ ಸಪೋರ್ಟನ್ನು ಮಾಡುತ್ತೆ. ಮತ್ತು ಗೊತ್ತಿಲ್ಲದೆ ದುರ್ಗುಣಗಳು ದೂರವಾಗ್ತಾ ಹೋಗ್ತಾ ಇರ್ತವೆ. ಗಮನಿಸ್ಕೊಳ್ಳಿ, ಪೂಜೆ ಮಾಡುವಾಗ ವ್ಯಕ್ತಿ ದೇವರನ್ನು ಪ್ರಾರ್ಥಿಸ್ತಾ ಇರ್ತಾನೆ, ದೇವರು ನನ್ನನ್ನು ನೋಡ್ತಾ ಇದ್ದಾನೆ, ನಾನು ಪೂಜೆ ಮಾಡೋದೆಲ್ಲ ಸ್ವೀಕರಿಸ್ತಾ ಇದ್ದಾನೆ ಅಂತ ಹೇಳಿ ಸಂಪೂರ್ಣವಾಗಿ ಅದನ್ನು ನಂಬಿ ಪೂಜೆ ಮಾಡ್ತಾ ಇರ್ತಾನೆ ಅಲ್ವಾ? ಅದೇ ರೀತಿ ಒಬ್ಬರಿಗೆ ಬೈಯುವಾಗ, ಒಬ್ಬರಿಗೆ ತೊಂದರೆ ಕೊಡುವಾಗ, ಒಬ್ಬರಿಗೆ ಚೀಟ್ ಮಾಡುವಾಗ ಅವನಿಗೆ ಗಮನ ಇರೋದಿಲ್ವಾ? ಇರುತ್ತೆ. ಆಗ ದೇವರು ನೋಡ್ತಾ ಇರೋದಿಲ್ವಾ? ಇಲ್ಲ. ಪ್ರತಿ ನಿಮಿಷದಲ್ಲೂ ಸಹ, ಪ್ರತಿ ಹಂತದಲ್ಲೂ ದೇವರು ಗಮನಿಸ್ತಾ ಇರ್ತಾನೆ. ನಾವು CC ಕ್ಯಾಮ್ರಾದ ಕೆಳಭಾಗದಲ್ಲಿದ್ದಾಗ ಸರಿಯಾಗಿ ನಿಂತ್ಕೊಳ್ತೇವೆ, ಸರಿಯಾಗಿ ಮಾತಾಡ್ತೇವೆ ಅಲ್ವಾ? ಯಾಕೆಂದರೆ ರೆಕಾರ್ಡ್ ಆಗ್ತಾ ಇದೆ ಅಂತ. ಹಾಗೆ ಈ ದೇವರ ಕಣ್ಣನ್ನು ತಪ್ಪಿಸಿರ್ತಕ್ಕಂಥ ಒಂದು ಸ್ಥಳವೇ ಎಲ್ಲೂ ಇಲ್ಲ. ಹಾಗಾಗಿ ಸದಾ ಕಾಲದಲ್ಲಿ ಒಳ್ಳೆಯ ಮಾತನ್ನು ಮಾತನಾಡ್ತಕ್ಕಂಥದ್ದು, ಒಳ್ಳೆಯ ಕೆಲಸಗಳನ್ನು ಮಾಡ್ತಕ್ಕಂಥ ಹವ್ಯಾಸವನ್ನು ಮಾಡ್ಕೊಳ್ಬೇಕು. ಬೇರೆಯವರಿಗೆ ಚೀಟ್ ಮಾಡೋದು, ಬೇರೆಯವ್ರಿಗೆ ಮೋಸ ಮಾಡ್ತಕ್ಕಂಥದ್ದೆಲ್ಲ ರಿಟರ್ನ್ ಆಗುತ್ತೆ. ನೀವು ಬೇರೆಯವ್ರಿಗೆ ಅವ್ರು ಏನಾದರೂ ತೊಂದರೆ ಕೊಟ್ಟರೆ ಏನಾಗುತ್ತೆ ಗೊತ್ತಿಲ್ಲದೆ ಅದು ರಿಟರ್ನ್ ಆಗುತ್ತೆ. ಈಗ ಎಷ್ಟೋ ದೊಡ್ಡವರೆಲ್ಲ ಎಷ್ಟೋ ಕೋಟಿಗೆ ಬದುಕಿದ್ದಾರೆ, ಆದರೂ ಸಹ ಅವರು ನರಕವನ್ನು ಅನುಭವಿಸ್ತಾ ಇದ್ದಾರೆ. ಯಾಕೆಂದರೆ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಮೋಸ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ನೋವಾಗೋಗಿ ಮಾತಾಡ್ತಕ್ಕಂಥದ್ದು, ಪ್ರವೋಕ್ ಮಾಡ್ತಕ್ಕಂಥದ್ದು, ತೊಂದರೆಗಳನ್ನು ಮಾಡ್ತಕ್ಕಂಥದ್ದು, ಇವುಗಳಿಂದ ದೂರ ಇರಬೇಕು. ಪಾಪದ ಕೊಡವನ್ನು ಬಹಳವಾಗಿ ತುಂಬಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬಾರ್ದು. ರಿಟರ್ನ್ ಆದರೆ ಮತ್ತೆ ನರಕ ಅನುಭವಿಸ್ತಾ ಹೋಗ್ತೀರ. ಸಾಧ್ಯವಾದ ಮಟ್ಟದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತಾ ಹೋಗಿ. ಒಳ್ಳೆಯದು ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಬೇರೆಯವ್ರಿಗೆ ಕೆಟ್ಟದ್ದನ್ನು ಮಾತ್ರ ಬಯಸ್ತಕ್ಕಂಥ ಅಭ್ಯಾಸಕ್ಕೆ ಹೋಗಬೇಡಿ. ಇದೇ ಒಂದು ದೊಡ್ಡ ಒಂದು ವಿಶೇಷವಾದಂಥ ಮಾಹಿತಿ. ಸದಾ ಕಾಲದಲ್ಲಿ ದೇವರ ಜೊತೆಗೆ ನಡೀತಾ ಹೋಗ್ತಕ್ಕಂಥದ್ದೇ ಒಂದು ಶುಭ ದಿನವಾಗಿರುತ್ತೆ. ಪ್ರತಿ ದಿನ ಪ್ರತಿ ಕ್ಷಣವೂ ಸಹ ನಾವು ಒಂದು ಹಬ್ಬವಾಗಿ ಪರಿವರ್ತಿಸ್ಕೊಳ್ಬೇಕು. ನಾವು ದೇವರ ನಾಮವನ್ನು ನೆನೀತಾ ಇದ್ದಾಗ ಪ್ರತಿ ಕ್ಷಣವೂ ಸಹ ಹಬ್ಬವಾಗಿ ಪರಿವರ್ತನೆ ಆಗ್ತಾ ಹೋಗುತ್ತೆ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು.